ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು. ಇಂದ್ರಾಣಿ ವ್ಲಾಗ್ಸ್ಗೆ ಸುಸ್ವಾಗತ. ಇಂದ್ರಾಣಿ ವ್ಲಾಗ್ಸಲ್ಲಿ ಇವತ್ತು ನಾನು ಕರ್ಬೂಜ ಹಣ್ಣಿನ ಜ್ಯೂಸ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದು ಬಿಸಿಲುಗಾಲದ ಹಣ್ಣು. ಬಿಸಿಲುಗಾಲದಲ್ಲಿ ಇದು ಮತ್ತೆ ತಂಪಾಗಿರುತ್ತೆ, ಮತ್ತು ಕೋಲ್ಡ್ ಆಗಿರೋ ಉಷ್ಣ ಇರೋದನ್ನು ತೆಗೆದುಹಾಕುತ್ತೆ, ಮತ್ತು ನಮಗೆ ಆರೋಗ್ಯಕರವಾಗಿರುತ್ತೆ. ಮತ್ತು ಈ ಹಣ್ಣನ್ನು ಜ್ಯೂಸ್ ಮಾಡೋದಕ್ಕೆ ನಾನೊಂದು ಹಣ್ಣನ್ನು ತೊಗೊಂಡಿದ್ದೀನಿ. ಹಣ್ಣನ್ನು ತೊಗೊಂಡು ಅದರಲ್ಲಿರೋ ಸಿಪ್ಪೆಗಳನ್ನೆಲ್ಲ ತೆಗೆದುಬಿಟ್ಟು ನಾನು ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸಿಪ್ಪೆ ಎಲ್ಲ ತೆಗೆದು ಒಳಗಡೆ ಇರೋ ತಿರುಳನ್ನು ತೆಗೆದು ನಾವು ಸೇರಿಸ್ಕೋಬೇಕಾಗುತ್ತೆ. ಹಣ್ಣನ್ನು ಮೊದಲಿಗೆ ನಾವು ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ. ಕಟ್ ಮಾಡಿಬಿಟ್ಟು ನಾವು ತೊಳೆದ್ರೆ ಅದರಲ್ಲಿರೋ ರುಚಿ ಎಲ್ಲ ಹೊರಟೋಗ್ಬಿಡುತ್ತೆ. ಹಾಗಾಗಿ ಈ ಬೀಜಗಳನ್ನ ಕೂಡ ನಾವು ಒಣಗಿಸಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ, ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಇದು ಕೂಡ ಆರೋಗ್ಯಕರವಾಗಿರುತ್ತೆ. ಇದರಲ್ಲಿ ಏನೇನು ಆರೋಗ್ಯವಾಗಿದೆ ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ, ಹಾಗಾಗಿ ನಾನು ಪೂರ್ಣ ವಿವರನ ತಿಳಿಸಿಲ್ಲ. ಇದರಲ್ಲಿ ಇದನ್ನು ನಮಗೆ ಬೇಸಿಗೆಗಾಲದಲ್ಲಿ ಇದನ್ನು ಕುಡಿದಾಗ ನಮಗೆ ಹೊಟ್ಟೆ ತುಂಬ ತಣ್ಣಗೆ ಅನಿಸುತ್ತೆ. ಹಾಗಾಗಿ ಇದನ್ನು ಮಾಡಿ ಕುಡಿದ್ರೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನಾನು ಒಂದು ಹಣ್ಣನ್ನು ತಗೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ನೋಡಿ, ಈ ಥರ ಎಲ್ಲ ಕಟ್ ಮಾಡಿಕೊಂಡು ಸಿಪ್ಪೆನ ತೆಗೆದು ಹಾಕಿದ್ದೀನಿ. ಈ ಸಿಪ್ಪೆಯಲ್ಲಿ ಕೂಡ ನಾವು ಚೆನ್ನಾಗಿರುತ್ತೆ, ತುಂಬ ಹಣ್ಣಾಗಿರುತ್ತೆ. ಇದು ಇವಾಗ ಬರೋದು ಅಷ್ಟೊಂದು ಚೆನ್ನಾಗಿರಲ್ಲ, ಇನ್ನು ದೊಡ್ಡದಾಗಿ ಬರುತ್ತೆ, ಅದು ವೈಟ್ ಕಲರಾಗಿ ಬರುತ್ತೆ. ಅದು ಕೂಡ ತುಂಬ ಟೇಸ್ಟಾಗಿರುತ್ತೆ. ಅದು ರಾಮನವಮಿಗೆ ಪಾನಕ ಎಲ್ಲ ಮಾಡ್ತಾರೆ, ಪಾನಕ ಕೂಡ ಮಾಡಿ ಕುಡಿದಾಗ ಚೆನ್ನಾಗಿರುತ್ತೆ. ಅದರಲ್ಲಿ ಬೆಲ್ಲ ಕೂಡ ಆರೋಗ್ಯವಾಗಿರುತ್ತೆ. ಸಕ್ಕರೆಗಿಂತ ಬೆಲ್ಲ ಹಾಕ್ಕೊಂಡಾಗ ತುಂಬ ಆರೋಗ್ಯಕರ ಅನಿಸುತ್ತೆ ನನಗೆ. ನಾನು ಕೂಡ ಬೆಲ್ಲನೇ ಹಾಕಿದ್ದೀನಿ, ಸಕ್ಕರೆ ಹಾಕಿಲ್ಲ, ಬೆಲ್ಲನೇ ಹಾಕ್ಕೊಂಡಿದ್ದೀನಿ. ನೋಡಿ, ಇಷ್ಟ ಆಗಿದೆ ನನಗೆ, ಹಣ್ಣು ಇಷ್ಟ ಆಗಿದೆ. ಇಷ್ಟ ಆಗಿರೋದನ್ನು ನಾನು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಬೋಣ. ಈ ಹಣ್ಣನ್ನು ಸ್ವಲ್ಪ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ನಾನು ಇವಾಗ ಇದಕ್ಕೆ ಒಂದು ಹಣ್ಣು ಸಿಹಿ ಇರುತ್ತಲ್ವ, ಹಾಗಾಗಿ ಒಂದು ಅರ್ಧ ಕಪ್ಪಿನಷ್ಟು ನಾನು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಬೇಕಿದ್ದರೆ ಸಕ್ಕರೆನ ಹಾಕ್ಕೊಳ್ಳಿ. ನಾನು ಬೆಲ್ಲ ಹಾಕ್ಕೊಂಡಿದ್ದೀನಿ. ಬೆಲ್ಲ ಹಾಕ್ಕೊಂಡು ಒಂದು ಅರ್ಧ ಟೀ ಸ್ಪೂನಷ್ಟು, ಒಂದು 1/4 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ಕೊಂಡಿದ್ದೀನಿ. ಏಲಕ್ಕಿ ಪುಡಿ ನಾನು ಮನೆಯಲ್ಲೇ ಇಟ್ಕೊಂಡಿದ್ದೆ, ಹಾಗಾಗಿ ಹಾಕ್ಕೊಂಡು ನಾವು ನೈಸಾಗಿ ರುಬ್ಕೊಂಬಂದ್ಬಿಡೋಣ. ಮತ್ತು ನಾನು ಇದಕ್ಕೆ ಒಂದು ಅರ್ಧ ಲೀಟ್ರಷ್ಟು ಹಾಲನ್ನು ನಾನು ಕಾಯಿಸಿ ಫ್ರಿಡ್ಜಲ್ಲಿ ಇಟ್ಟಿದ್ದೆ, ತಣ್ಣಗಾಗೋದಕ್ಕೆ ಇಟ್ಟಿದ್ದೆ. ಆ ಹಾಲನ್ನು ಇದಕ್ಕೆ ಸೇರಿಸ್ಕೊಂಡ್ಬಿಡ್ತಾ ಇದ್ದೀನಿ. ಸೇರಿಸ್ಕೊಂಡು ನೀವು ಮಿಕ್ಸಿಲಿ ಕೂಡ ಹಾಕ್ಕೊಬೋದು. ಮಿಕ್ಸಿಲಿ ಹಾಕ್ಕೊಳ್ಳೋದಕ್ಕಿಂತ ನಾವು ಮಜ್ಜಿಗೆ ಕಡಿಯೋ ಮತ್ತಿನಲ್ಲಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟಾಗ ನಮಗೆ ಚೆನ್ನಾಗಿರುತ್ತೆ. ಇದರಲ್ಲಿ ನೀವು ಐಸ್ ಕ್ಯೂಬ್ಸ್ ಕೂಡ ಬೇಕಾದ್ರೆ ಹಾಕ್ಕೋಬೋದು. ನಾನು ಐಸ್ ಕ್ಯೂಬ್ಸ್ ಹಾಕಿಲ್ಲ, ಹಾಲನ್ನೇ ಕಾಯಿಸ್ಬಿಟ್ಟು ತಣ್ಣಗೆ ಫ್ರಿಡ್ಜಲ್ಲಿ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ. ತಣ್ಣಗೆ ಬೇಕು ಅಂತೇಳಿ, ಅಥವಾ ನೀವು ಮಡಿಕೆಯಲ್ಲಿ ನೀರು ಇಟ್ಕೊಂಡು ನೀವು ಅದನ್ನು ಹಾಕ್ಕೊಂಡ್ರು ಕೂಡ ತುಂಬ ಚೆನ್ನಾಗಿರುತ್ತೆ. ಮಡಿಕೆ ನೀರು ಟೇಸ್ಟು ಕೂಡ ಇರುತ್ತೆ. ನಾನು ಒಂದೊಂದು ಹಣ್ಣು ಹಂಗಂಗೆ ಇರೋಂಗೆ ಹಾಕಿದ್ದೀನಿ. ಅದರ ಜೊತೆಗೆ ನಾನು ಸ್ವಲ್ಪ ಬಾದಾಮಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೋಡಿ, ಕರ್ಬೂಜ ಹಣ್ಣಿನ ಜ್ಯೂಸ್ ರೆಡಿಯಾಗಿದೆ. ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಹತ್ರ ಕನ್ನಡಿ ಗ್ಲಾಸ್ ಇರಲಿಲ್ಲ, ಹಾಗಾಗಿ ಸ್ಟೀಲ್ ಗ್ಲಾಸಲ್ಲೇ ಹಾಕಿದ್ದೀನಿ. ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ನಾನು ಗಾಜಿನ ಗ್ಲಾಸಲ್ಲಿ ತೋರಿಸ್ತೀನಿ ಬೇಕಾಗಿದ್ದರೆ. ನೀವು ಮನೇಲಿ ಮಾಡಿ ನೋಡಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಕಮೆಂಟ್ ಮಾಡಿ ತಿಳಿಸಿ. ನನಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ನೆಂಟರಿಗೆಲ್ಲ ಶೇರ್ ಮಾಡಿ. ನಮ್ಮ ವಿಡಿಯೋನ ಇದುವರೆಗೂ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ. ನಮಸ್ಕಾರ.